ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಆಸೆ ಎಪಿಸೋಡನ್ನು ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಇವತ್ತಿನ ಆಸೆ ಎಪಿಸೋಡಲ್ಲಿ ಶಾಂತಿ ಹೂಕೋಸನ್ನ ತೊಗೊಂಬಂದಿರ್ತಾಳೆ. ಮೀನಮ್ಮ ಅಂತ ಕರೀತಾಳೆ. ಹಂಗೆ ಕರೆದಿದ ತಕ್ಷಣವೇ ಸೂರ್ಯ ಮತ್ತು ರಂಗನಾಥ್ ಇಬ್ಬರಿಗೂ ಆಶ್ಚರ್ಯ ಆಗೋಗುತ್ತೆ. ಹೂಕೋಸು ತೊಗೊಂಬಂದಿದ್ದೀನಿ, ನೀನು ಇದರಲ್ಲಿ ಏನು ಮಾಡೋಕ್ಕೆ ಬರುತ್ತೋ ಅದನ್ನು ಮಾಡು ಅಂತ ಅಂತಾಳೆ. ಅದಕ್ಕೆ ಮೀನಾ ಏನು ಮಾಡಬೇಕು, ಇಂಥದ್ದು ಮಾಡಬೇಕಂತ ಹೇಳಿ ಅತ್ತೆ ಅಂದಾಗ, ಇಲ್ಲ ನಿನಗೆ ಸಾರು ಪಲ್ಯ ಏನು ಮಾಡಬೇಕಂತ ಅನಿಸುತ್ತೋ ಅದನ್ನು ಮಾಡು, ಬಟ್ ತುಂಬ ಚೆನ್ನಾಗಿರಬೇಕು ಆ ಥರ ಮಾಡು ಅಂತ ಹೇಳ್ತಾರೆ. ಸರಿ ಅತ್ತೆ ಅಂತ ಹೇಳಿ ತೊಗೊಂಡು ಮೀನಾ ಕಿಚನ್ಗೆ ಹೋಗ್ಬಿಡ್ತಾಳೆ. ಅದಾದಮೇಲೆ ಶಾಂತಿ, ಏನು ರೀ ಹಂಗೆ ನೋಡ್ತಾ ಇದ್ದೀರಾ, ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ನೀನು ತಿನ್ಬೋದು ಕಣೋ, ನೀವು ತಿನ್ಬೋದು ರೀ ಅಂತ ಹೇಳಿ ಸೂರ್ಯ ಮತ್ತು ರಂಗನಾಥ್ ಇಬ್ರಿಗೂ ಸಹ ಹೇಳಿ ಮನೆ ಒಳಗಡೆ ಹೊರಡ್ತಾಳೆ. ಹೋಗಿದ ತಕ್ಷಣವೇ ರಂಗನಾಥ್ ಮತ್ತು ಸೂರ್ಯ, ಏನಿದು ಅಪ್ಪ ಆಶ್ಚರ್ಯ ಅಂತ ಅಂತ ಸೂರ್ಯ ಅಂತಾನೆ. ರಂಗನಾಥು ಸಹ, ಹೌದು ಆಶ್ಚರ್ಯ ಅಲ್ಲ ಪರಮಾಶ್ಚರ್ಯ, ಏನಿದು ಈ ಥರ ಟ್ವಿಸ್ಟ್ ಕೊಡ್ತಿದ್ದಾರೆ ಅಂತ ಹೇಳೋ ಟೈಮ್ಗೆ ರಂಗನಾಥ್ ಅವ್ರ ಫ್ರೆಂಡು ಬರ್ತಾರೆ. ಬಾಪ ಕೇಶವ ಬಾ ಅಂಥೇಳಿ ತುಂಬ ಖುಷಿಯಿಂದ ಮನೆ ಒಳಗಡೆ ಕರ್ಕೊತಾನೆ. ಕುತ್ಕೊಳ್ಳೋ, ಏನೋ ಬಂದೇ ಇಲ್ಲ ಈ ಕಡೆ ಅಂತಂದಾಗ, ಸಣ್ಣ ಪುಟ್ಟ ಕೆಲಸಗಳು ಇರುತ್ತಲ್ಲಪ್ಪ, ತೊಗೊಳ್ಳೋದು ಬಿಡೋದು ಕೊಡೋದು ಎಲ್ಲ ಇರುತ್ತಲ್ವ ಅಂತ ಹೇಳ್ತಾನೆ. ಇದೇನಿದು ಏನು ತೊಗೊಂಬಂದ್ಬಿಟ್ಟಿದ್ದೀರಾ ಅಂತ ಶಾಂತಿ ಕೇಳಿದಾಗ, ಇದು ತರಕಾರಿಗಳು ನಮ್ಮ ಬೀಗರು ತೊಗೊಂಬಂದಿದ್ರು, ಮನೇಲಿ ಆಲ್ರೆಡಿ ತರಕಾರಿಗಳು ಜಾಸ್ತಿ ಇತ್ತು ಅಂತ ಹೇಳಿ ಇಲ್ಲಿಗೆ ತೊಗೊಂಬಂದೆ ಅಂತ ಹೇಳ್ತಾರೆ. ಹೌದು ಮೀನಾ ಹೂ ಮಾರ್ತಾಳೆ, ಹೂ ಮಾರೋರು ಇದ್ದಾರೆ, ಹೂ ಫ್ರೀಯಾಗಿ ಸಿಗುತ್ತೆ, ತರಕಾರಿ ಅವರು ಕೊಡೋರು ನಿಮ್ಮ ಮನೇಲಿ ಸಿಕ್ಕಿದ್ದಾರೆ, ನಿಮಗೂ ತರಕಾರಿಗಳು ಫ್ರೀಯಾಗಿ ಸಿಗುತ್ತೆ, ನಮ್ಮ ಮನೆಯಲ್ಲಿ ಇನ್ಮೇಲೆ ಡೈಲಿ ತರಕಾರಿಗಳೇ, ಬೆಳಿಗ್ಗೆ ಆದರೆ ತರಕಾರಿಗಳು ಬರುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಸುಮ್ಮನೆ ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿ ರಂಗನಾಥ್ ಅಂತಾನೆ. ಅದರಲ್ಲಿ ಏನಿದೆ ತಪ್ಪು, ನಿಜ ತಾನೇ ರೀ ನಾನು ಹೇಳಿದೆ ಅಂದಾಗ, ಅವರು ಬಂಡವಾಳ ಹಾಕಿರ್ತಾರೆ, ಅದನ್ನು ಅವ್ರು ಲಾಸ್ ಮಾಡ್ಕೊಂಡು ನಮಗೆ ತಂದು ಕೊಡೋಕ್ಕಾಗುತ್ತಾ, ಒಂದಿನ ಕೊಡ್ತಾರೆ, ಯಾವಾಗಲೂ ಕೊಡೋಕ್ಕಾಗುತ್ತಾ ಅಂತ ಹೇಳಿ ರಂಗನಾಥ್ ಅಂತಾನೆ. ಸರಿ ಅಂತೇಳಿ ಶಾಂತಿನೂ ಸಹ ಸುಮ್ಮನೆ ಆಗ್ತಾಳೆ. ಏನೋ ಕೇಶವ ದುಡ್ಡೆಲ್ಲ ಕೇಳಲೇ ಇಲ್ಲ, ನೀನೇ ಅಡ್ಜಸ್ಟ್ ಮಾಡ್ದೆ ಅಂದಾಗ, ಸಣ್ಣ ಪುಟ್ಟದ್ದು ಇರುತ್ತಲ್ವ ನಾನೇ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ಅಂತ ಅಂತಾನೆ. ಅದಕ್ಕೆ ರಂಗನಾಥ್, ಎಷ್ಟು ಅಂತ ಹೇಳು, ನಾನು ಎಲ್ಪ್ ಮಾಡ್ತೀನಿ, ನನಗೊಂದು 1 ರೂಪಾಯಿನೂ ಕೂಡ ಕೇಳಿಲ್ಲ, ಅದೆಷ್ಟು ಅಂತ ಹೇಳು ಪರವಾಗಿಲ್ಲ ಅಂದಾಗ, ಅಮ್ಮಮ್ಮ ಆದರೆ 1 ಲಕ್ಷ ಆಗಬೇಕಾಗುತ್ತೆ ಅಂದಾಗ, 1 ಲಕ್ಷ ಅಷ್ಟೇ ತಾನೇ ಬಿಡು, ನಾನು ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವರ ಫ್ರೆಂಡು, ಬೇಡ ರೋ ನಾನೇ ಅಡ್ಜಸ್ಟ್ ಮಾಡ್ತೀನಿ ಅಂತ ಅಂದಾಗ, ಇಲ್ಲ ರೋ ನಾನು ಮಾಡ್ತೀನಿ, ನೀವು ಸುಮ್ಮನಿರಪ್ಪ ಅಂತ ಅಂತಾಳೆ. ಆಗ ಶಾಂತಿ, ರೀ ಅವ್ರು ಬೇಡ ಅಂತ ಹೇಳ್ತಾ ಇದ್ದಾರಲ್ವ, ಆದರೂ ನೀವು ಯಾಕೆ ತಲೆ ಮೇಲೆ ಹಾಕ್ಕೊತಾ ಇದ್ದೀರಾ ಅಂತ ಹೇಳಿ ಶಾಂತಿ ಅಂತಾಳೆ. ನೀನು ಯಾರೀಗ ಸೆಂಟ್ರಲ್ ಮಾತಾಡೋಕ್ಕೆ ಹೇಳಿದ್ದು, ಇಲ್ಲ ಅಲ್ವಾ ಸೈಲೆಂಟಾಗಿರ್ರಿ ಅಂತ ರಂಗನಾಥ್ ಅಂತಾನೆ. ಅಲ್ಲ ರೀ ಅಂದಾಗ, ಬಾಯಿ ಮುಚ್ಕೊಂಡಿರು ಅಂತ ಹೇಳಿದ್ನಲ್ವ, ಸೈಲೆಂಟಾಗಿರು ಅಂತ ಅಂದಾಗ ಶಾಂತಿ, ಸರಿ ಏನಾದರೂ ಮಾಡ್ಕೊಳ್ರಿ ಹೋಗ್ರಿ ಅಂತೇಳಿ ಸುಮ್ಮನೆ ಆಗ್ತಾಳೆ. ಮನ್ಸಲ್ಲಿ 1 ರೂಪಾಯಿ ತರಕಾರಿ ತೊಗೊಂಬಂದು 1 ಲಕ್ಷ ಬಂಡವಾಳ ಆಗ್ತಾಯಿದ್ದಾರೆ ಅಂತ ಹೇಳಿ ಮನಸ್ಸಲ್ಲೇ ಶಾಂತಿ ಅನ್ಕೊತಾ ಇರ್ತಾಳೆ. ಈ ಕಡೆ ಮೀನನು ಸಹ, ಭವಾನಿ ಹೇಗಿದ್ದಾಳೆ ಅಂಕಲ್ ಅಂತ ಕೇಳ್ತಾ ಇರ್ತಾಳೆ. ತುಂಬ ಚೆನ್ನಾಗಿದ್ದಾಳಮ್ಮ, ಮದುವೆ ಕಳೆ ತುಂಬಿ ತುಳುಕ್ತಾ ಇದೆ ಅವಳ ಮುಖದಲ್ಲಿ, ಇದೆಲ್ಲದಕ್ಕೂ ನೀವಿಬ್ಬರೇ ಕಾರಣ, ನಿಮ್ಮಿಬ್ಬರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ ಅಂತ ಹೇಳಿ ರಂಗನಾಥ್ ಫ್ರೆಂಡು ಅಂತಾನೆ. ಅದೇ ಟೈಮ್ಗೆ ಸೂರ್ಯ, ಅಂಕಲ್ ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ನಾವು ಮುಂದೆ ನಿಂತು ನೋಡ್ತೀರಿ, ಏನೇ ಖರ್ಚಿದ್ರು ಅದು ನಮ್ಮ ಜವಾಬ್ದಾರಿ, ನಮ್ಮ ಮನೆಯವ್ರ ಥರ ನಾವು ಮಾಡ್ತೀರಿ, ನಮ್ಮಪ್ಪ ಒಂದು ಸಲ ಭರವಸೆ ಕೊಟ್ಟಮೇಲೆ ಆಯಿತು, ನೀವೇನು ತಲೆ ಕೆಡ್ಸ್ಕೊಂಬಿಡ್ರಿ ಅಂತ ಅಂದಾಗ, ರಂಗನಾಥ್ ಫ್ರೆಂಡು ತುಂಬಾ ಖುಷಿ ಆಯ್ತಪ್ಪ, ನಿಮ್ಮಂಥವ್ರು ನಮ್ಮ ಫ್ಯಾಮಿಲಿಲಿರೋದು ನನಗಂತೂ ತುಂಬ ಅದೃಷ್ಟ ಮಾಡಿದ್ದೆ ನಾನು ಅಂತ ಹೇಳ್ತಾನೆ. ಯಾಕೋ ಆ ಥರ ಹೇಳ್ತೀಯ ಅಂತ ರಂಗನಾಥ್ ಅಂತಾನೆ. ಅದಾದಮೇಲೆ ರಂಗನಾಥ್ ಫ್ರೆಂಡು, ಸರಿಯಪ್ಪ ನಾನು ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಸೂರ್ಯ ಗ್ಯಾರೇಜ್ಗೆ ಬಂದಿರ್ತಾನೆ. ತುಂಬ ದಿನ ಆದಮೇಲೆ ಸೂರ್ಯ ಫ್ರೆಂಡ್ ಓಡೋಡಿ ಬಂದು ಫೋನ್ ಕೊಡ್ತಾನೆ. ಸೂರ್ಯ ಮಾತಾಡೋ ಅಂತ, ಕ್ಯಾಬ್ ಬೇಕಂತೆ ಅವರಿಗೆ, ಮಾತಾಡೋ ಅಂದಾಗ, ನಾನೇನಕ್ಕೋ ಮಾತಾಡಲಿ, ನೀನು ಮಾತಾಡೋ ಅಂತ ಅಂತಾನೆ. ಇಲ್ಲ ಅವರು ಲಂಡನ್ ಕಸ್ಟಮರು, ನನಗೆ ಇಂಗ್ಲೀಷ್ ಬರೋದಿಲ್ಲ, ನಮ್ಮ ಟೀಮಲ್ಲಿ ಇಂಗ್ಲೀಷ್ ಬರೋದಂದರೆ ನಿನಗೊಬ್ಬನಿಗೆ ಅಲ್ಪ ಸ್ವಲ್ಪ ಬರುತ್ತೆ, ಮಾತಾಡು ಅಂತ ಹೇಳ್ತಾನೆ. ಅದು ನೀನೇ ಒಂಚೂರು ಮ್ಯಾನೇಜ್ ಮಾಡೋ ಅಂದಾಗ, ಇಲ್ಲ ಅದು ಏನಿದ್ರು ಆರ್ಡ್ರ್ ನೀನೇ ತಗೋ, ಅದೇನಿದೆಯೋ ನೀನೇ ದುಡ್ಡು ತಗೋ ಅಂತ ಹೇಳಿ ಫೋನನ್ನು ಕೊಡ್ತಾನೆ. ಫೋನ್ ಕೊಟ್ಟಿದ ತಕ್ಷಣ ಸೂರ್ಯ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಷ್ಟು ಚಾರ್ಜ್ ಆಗುತ್ತೆ ಏನು, ಎಲ್ಲಿಂದ ಎಲ್ಲವರೆಗೂ, ಮತ್ತು ಅವರ ಅಮೌಂಟ್ ಎಷ್ಟಾಗ್ಬೋದು ಏನು ಅಂತೇಳಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ. ಸೂರ್ಯ ಮಾತಾಡೋ ಇಂಗ್ಲೀಷ್ ಕೇಳಿಕೊಂಡು ಮೀನಾಗೆ ನಗು ಬರ್ತಾ ಇರುತ್ತೆ. ಒಂದು ಸೈಡಲ್ಲಿ ಮೀನಾ ನೋಡಿಕೊಂಡು ಅವ್ರು ಮಾತಾಡೋದು ಇಂಗ್ಲೀಷನ್ನ ಕೇಳಿಕೊಂಡು ಸೂರ್ಯ ಮಾತಾಡೋದನ್ನ ನಗ್ತಾ ಇರ್ತಾಳೆ. ಅದೇ ಟೈಮ್ಗೆ ಸೂರ್ಯ ಯಾವ ಥರ ಚಾರ್ಜಸ್ ಹೆಂಗೆ ಏನು ಯಾವಾಗ ಬರ್ತಾರೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನೆಲ್ಲ ಕೇಳ್ಕೊತಾ ಇರ್ತಾನೆ. ಫೈನಲಾಗಿ ಆರ್ಡ್ರ್ ಎಲ್ಲ ಬುಕ್ಕಿಂಗ್ ಆಗುತ್ತೆ, ಕನ್ಫರ್ಮ್ ಆಗುತ್ತೆ, ತುಂಬ ಖುಷಿಯಾಗಿ ಹೋಗ್ತಾನೆ. ಸೂರ್ಯ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಸೂರ್ಯನ ಎತ್ಕೊಂಡು ಫುಲ್ಲು ಖುಷಿಗೆ ಆಡಿಸ್ತಾ ಇರ್ತಾರೆ. ಅದೇ ಟೈಮ್ಗೆ
ಮೀನಾ ಅಲ್ಲಿ ಇದ್ದಿದ್ದರಿಂದ 60,000 ನಾನು ಮಾತಾಡಿದ್ದೀನಿ ಅವ್ರ ಹತ್ರ. ನಿನಗೂ ಅಡ್ವಾನ್ಸ್ ಬೇಕು ತೊಗೋಬೇಕು ಅಂತ ಹೇಳ್ತಾ ಇದ್ದಲ್ವಾ, ನಡಿ ನೀನು ಅಡ್ವಾನ್ಸ್ ತೊಗೊಂಬ, ನನಗೂ ATMಗೆ ಹಾಕ್ತೀನಿ ಅಡ್ವಾನ್ಸ್ ಅಂತ ಹೇಳಿದ್ದಾರೆ, ನಾನು ತೊಗೊಬರೋಣ ನಡಿ ಅಂತ ಅಲ್ಲಿಂದ ಹೊರಡ್ತಾರೆ. ಆಗ ಫ್ರೆಂಡ್ಸ್ ಮಾತಾಡ್ಕೊತಾ ಇರ್ತಾರೆ, ಇದ್ದರೆ ಈ ಥರ ಜೋಡಿ ಇರಬೇಕು, ನನಗೂ ಯಾಕೋ ಮದುವೆ ಆಗಬೇಕಂತ ಅನಿಸ್ತಾ ಇದೆ ಅಂತೇಳಿ ಸೂರ್ಯ ಫ್ರೆಂಡ್ ಅಂತಾನೆ. ಅದಾದಮೇಲೆ ಸೂರ್ಯ ಫ್ರೆಂಡ್ ರೇಗಿಸ್ತಾನೆ, ಬೇಡ ಸುಮ್ಮನಿರು. ಈ ಕಡೆ ರಂಗನಾಥ್ ಬುಕ್ ಓದ್ಕೊಂಡು ಮನೆಯಿಂದ ಆಚೆ ಕೂತ್ಕೊಂಡಿರ್ತಾನೆ. ಶಾಂತಿ ಅದೇ ಟೈಮ್ಗೆ ಬರ್ತಾಳೆ. ಏನು ರೀ ಇಲ್ಲಿ ಕೂತಿದ್ದೀರ ಅಂದಾಗ, ಸುಮ್ಮನೆ ಮುಂಚೆಂತಿಗೋಸ್ಕರ ಕೂತಿದ್ದೀನಿ ಅಂತ ಹೇಳಿ ರಂಗನಾಥ್ ಅಂತಾನೆ. ತೊಗೊಳ್ಳಿ ಕಾಫಿ, ನಿಮಗೋಸ್ಕರ ಕಾಫಿ ಮಾಡ್ಕೊಂಬಂದಿದ್ದೀನಿ ಅಂದಾಗ, ಟೇಸ್ಟ್ ನೋಡ್ಬಿಟ್ಟು ಮಾಡಿರೋದು ನೀನೇ, ಆದರೆ ಕಾಫಿ ಮಾಡಿರೋದು ಮೀನಾ, ಅದನ್ನು ನೀನು ಬಿಸಿ ಮಾಡ್ಕೊಂಬಂದಿದ್ಯಾ ಅಂತ ಹೇಳಿ ಅಂತಾನೆ. ಒಂದು ಚೂರು ಬಿಟ್ಕೊಡೋದಿಲ್ವಲ್ಲ ನಿಮ್ಮ ಸೊಸೆನ, ನನ್ನ ಮೇಲೆ ಒಂದು ಚೂರು ಕನಿಕರನೇ ಇಲ್ಲ ಅಂತ ಅಂತಾನೆ. ಅದಕ್ಕೋಸ್ಕರ ಇದೇ ಕಣೆ, ಇಲ್ಲದೆ ನೀನು ಮದುವೆ ಆದ್ನ ಅಂತ ಹೇಳಿ ರಂಗನಾಥ್ ಅಂತಾನೆ. ನಾನು ಏನೋ ಒಂದು ಕೇಳಬೇಕು ಅಂದಾಗ, ಕೇಳಿ ಅದರಲ್ಲೇನೋ ಅಂತಾರೆ. ಅಲ್ಲ, ನಿಮಗೆ ರಿಟೈರ್ ಆಗಿದೆ, ನಿಮ್ಮ ಫ್ರೆಂಡು ಸಹ ನಿಮ್ಮ ಜೊತೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿದ್ದು ರಿಟೈರ್ಡ್ ಆಗಿದ್ದಾರೆ, ಅವ್ರ ಹತ್ರ ದುಡ್ಡು ಇರುತ್ತೆ, ಅವ್ರು ಮದುವೆ ಮಾಡ್ತಾರೆ, ನೀವ್ಯಾಕೆ ಒಪ್ಕೊಂಡ್ರಿ? ಇರೋ ಮಕ್ಕಳು ಎಜುಕೇಷನ್ ಎಲ್ಲ ಮಾಡಿ ಅವ್ರಿಗೇನೇನು ಬೇಕೆಲ್ಲ ಮಾಡಿ ಇವಾಗಲೇ ನೀವು ಖಾಲಿಯಾಗಿ ಕೂತಿದ್ದೀರಾ, ಇವಾಗ ಈ ಟೈಮಲ್ಲಿ ಅದನ್ನು ಯಾಕೆ ತಲೆ ಮೇಲೆ ಹಾಕ್ಕೊತೀರಾ? ಸುಮ್ಮನೆ ಇರೋಕ್ಕಾಗಲ್ವಾ ನಿಮ್ಮ ಕೈಯಲ್ಲಿ ಅಂತ ಅಂತಾನೆ. ಶಾಂತಿ ಅಂದ ತಕ್ಷಣವೇ ಅದೇ ಟೈಮ್ಗೆ ಸೂರ್ಯ ಮತ್ತು ಮೀನಾನು ಬರ್ತಾರೆ. ಇಲ್ಲ ಅದೆಲ್ಲ ಆಗೋದಿಲ್ಲ ಸಕ್ಕರೆ, ನಮ್ಮಪ್ಪ ಒಂದು ಸಲ ಮಾತು ಕೊಟ್ಟರೆ ಮುಗೀತು, ಅದನ್ನ ಮಾಡ್ತಿರಲೇಬೇಕು ಅಂತ ಹೇಳಿ ಮೀನಾ ಮತ್ತು ಸೂರ್ಯ ಅಂತಾರೆ. ಏನಾದರೂ ಮಾಡಿಕೊಂಡು ಹಾಳಾಗೋಗ್ರಿ ಅಂತ ಹೇಳಿ ಶಾಂತಿ ಅಂತಾಳೆ. ಅಪ್ಪ, ನೀವು ಮಾಡಿರೋ ಪುಣ್ಯದ ಕೆಲಸದಿಂದ ನನಗೆ ಇವತ್ತು ಒಳ್ಳೆ ಆರ್ಡರ್ ಸಿಕ್ಕಿದೆ ಅಪ್ಪ, ಫಾರಿನಿಂದ ಬರ್ತಾ ಇದ್ದಾರೆ, ಅವ್ರಿಗೆ ಟ್ರಿಪ್ ಕರ್ಕೊಂಡು ಹೋಗ್ಬೇಕಂತೆ, 1 ವಾರಕ್ಕೆ ಬುಕ್ ಮಾಡ್ಕೊಂಡಿದ್ದಾರೆ, ಯಾವಾಗಲೂ ಶೆಡ್ಡಲ್ಲಿ ಇರ್ತಾ ಇದ್ದೆ, ಇವತ್ತು ನಮ್ಮ ಕಾರೇ ಶೆಡ್ಡಾಗಿ ಹೋಗ್ಬಿಟ್ಟಿದೆ ಅಂತ ಹೇಳಿ ಸೂರ್ಯ ಅಂತಾನೆ. 60,000ನಪ್ಪ 1 ವಾರಕ್ಕೆ ಅಂತ ಹೇಳಿದ ತಕ್ಷಣ ಶಾಂತಿಗೆ ಕಾಲ್ ಬರುತ್ತೆ. ಹಾಂ ಮನೋಜ, ಹೇಳೋ ಅಂದ್ಕೊಂಡು ಶಾಂತಿ ಸೈಲೆಂಟಾಗಿ ಫೋನ್ ಎತ್ಕೊಂಡು ಹೋಗ್ಬಿಡ್ತಾಳೆ. ಈ ಕಡೆ ಮೀನಾಗೂ ಸಹ ಸೂರ್ಯ, ಹೋಗಮ್ಮ ನನ್ನ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಕೊಂಡು ಎತ್ಕೊಂಬ ಅಂತ ಹೇಳ್ತಾನೆ. ಓಕೆ ಅಂತೇಳಿ ಮೀನನ್ನು ಸಹ ಮನೆ ಒಳಗಡೆ ಹೋಗ್ತಾಳೆ. ಅದಾದಮೇಲೆ ರಂಗನಾಥ್ ಮತ್ತು ಸೂರ್ಯ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ನೋಡಪ್ಪ, 60,000 ಅಂದ ತಕ್ಷಣ ಸಕ್ಕರೆ ಎಷ್ಟು ಬೇಗ ಓಡೋಗ್ಬಿಟ್ರು ಮನೋಜ ಅಂತ ಅಂದ್ಕೊಂಡು ಅಂತ ಹೇಳಿ ಆಡ್ಕೊಂಡು ನಗ್ತಾ ಇರ್ತಾರೆ. ಅದೇ ಟೈಮ್ಗೆ, ಏನಕ್ಕಪ್ಪ ನೀನು ಇವ್ರನ್ನ ಮದುವೆ ಆಗೋಕ್ಕೆ ಹೋದೆ ಅಂತ ಅಂದಾಗ, ಏನಪ್ಪ ಮಾಡೋದು, ಅವಳು ಹೆಂಡ್ತಿಯಾಗಿ ಒಳ್ಳೆಯವಳು, ಅತ್ತೆಯಾಗಿ ಮತ್ತು ತಾಯಿಯಾಗಿ ಕೆಟ್ಟವಳು, ಹೆಣ್ತಿರೇ ತಲೆನೋವಪ್ಪ, ಹೆಣ್ತಿರಿಂದನೇ ಒಂದು ಅರ್ಧ ತಲೆನೋವು ಅಲ್ವಾ ನಮಗೆ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಆ ಕಡೆ ಮೀನಾ ಬಂದು ನಿಂತಿರ್ತಾಳೆ. ರಂಗನಾಥ್ ಸನ್ನೆ ಮಾಡ್ತಾಳೆ, ಆ ಕಡೆ ನೋಡು ಅಂತ. ಏನಪ್ಪ ಆ ಥರ ಮಾಡ್ತಾಯಿದ್ಯಾ ಅಂತ ಹೇಳಿ ತಿರುಗೋಷ್ಟರಲ್ಲಿ ಮೀನಾ ಪಕ್ಕದಲ್ಲಿ ಇರ್ತಾಳೆ. ನೀನು ಯಾವಾಗಲೇ ಬಂದೆ ಅಂತ ಅಂದಾಗ, ನನ್ನನ್ನು ನೋಡ್ಕೊಂಡು ನೀವು ಆ ಥರ ಹೇಳಿದ್ರಿತಾನೆ, ನನ್ನ ರೇಗಿಸ್ಬೇಕಂತ ಹೇಳಿ ಮೀನಾ ಬ್ಯಾಗಲ್ಲಿ ಹೊಡಿತಾಳೆ. ಏನಪ್ಪ ನೀವು ನಮ್ಮಿಬ್ಬರು ತಂದಿಡೋ ಕೆಲಸ ಮಾಡ್ತಾ ಇದ್ದೀರಲ್ವ ನೀವು ಅಂತ ಹೇಳಿ ರಂಗನಾಥ್ನ ರೇಗಿಸ್ತಾ ಇರ್ತಾನೆ. ಸರಿ ಅಂತೇಳಿ ರಂಗನಾಥ್, ಒಳ್ಳೇದಾಗ್ಲಪ್ಪ, ಹೋಗಿದ್ ಬಾ ಅಂತ ಹೇಳ್ತಾರೆ. ಆಗ ಸೂರ್ಯ, ಸರಿನಪ್ಪ ನಂಗೆ ಆಶೀರ್ವಾದ ಮಾಡು, 1 ವಾರ ಇರೋದಿಲ್ಲ, ಹುಷಾರು ಮನೇಲಿ ಅಂತ ಹೇಳಿ ರಂಗನಾಥ್ ಆಶೀರ್ವಾದ ತೊಗೊತಾನೆ. ಸರಿನಪ್ಪ, ಒಳ್ಳೇದಾಗಲಿ, ಆರಾಮಾಗಿ ಕ್ಷೇಮವಾಗಿ ಹೋಗ್ಬಿಟ್ಟು ಬಾ ಅಂತ ಹೇಳಿ ರಂಗನಾಥ್ ಸಹ ಅಂತಾನೆ. ಸರಿ ಅಂಥೇಳಿ ರಂಗನಾಥ್ ಹೊರಡ್ತಾನೆ. ಆಗ ಮೀನಾ ಸೂರ್ಯ ಇಬ್ಬರೇ ಇರ್ತಾರೆ. ನಾನು ಹೋಗ್ತಾ ಇದ್ದೀನಿ, 1 ವಾರ ಇರೋದಿಲ್ಲ, ಏನೂ ಇಲ್ವಾ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಏನು ರೀ ಕೊಡಬೇಕು ಅಂತ ಅಂದಾಗ, ಒಂದು ಮುತ್ತು ಕೊಡೆ ಅಂತ ಅಂದಾಗ, ಹೋಗ್ರಿ ನಿಮಗೆ ಗೊತ್ತಾಗಲ್ಲ ಅಷ್ಟು ಮಾತ್ರ ಅಂತ ಅಂದಾಗ, ಕೊಡೆ ಅಂತ ಹೇಳಿ ಮೀನಾಗೆ ಮುತ್ತನ್ನು ಕೊಡ್ತಾನೆ. ಸರಿ ನಾನು ಹೋಗ್ತೀನಿ ಬಾಯ್ ಅಂದಾಗ, ನೀವು ಕೊಟ್ರಿ ನಾನು ಕೊಟ್ಟಿಲ್ವಲ್ಲ ಇರಿ ಅಂತ ಹೇಳಿ ಮೀನಾನು ಸಹ ಸೂರ್ಯಗೆ ಕಿಸ್ ಕೊಟ್ಟು, ಹೋಗ್ಬಿಟ್ಟು ಬನ್ನಿ, ಹುಷಾರಾಗಿರಿ, ತುಂಬ ಹುಷಾರು ಅಂತ ಹೇಳಿದಾಗ, ಸರಿ ಕಣೆ ಎಲ್ಲ ಇಲ್ಲೇ ಹೇಳ್ಬಿಡ್ತೀಯ ಬಾ, ಕಾರವರೆಗೂ ಬಂದು ಡ್ರಾಪ್ ಮಾಡು ಅಂತ ಹೇಳಿ ಕಾರವರೆಗೂ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಶಾಂತಿ ಮನೋಜ ಮತ್ತು ರೋಹಿಣಿನ ದೇವಸ್ಥಾನಕ್ಕೆ ಕರ್ಕೊಂಬಂದಿರ್ತಾಳೆ ಹರಕೆನ ತೀರಿಸೋದಕ್ಕೆ. ಅಮ್ಮ, ಹರಕೆನ ಇವಾಗಲೇ ತೀರಿಸ್ಬೇಕಾ, ಒಂದೇ ಸಲ ತೀರಿಸ್ಬೇಕಾ, ನಾಳೆ ಸ್ವಲ್ಪ ಹಂಗೆ ತೀರ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇಲ್ಲ ಕಣೋ, ಈ ದೇವರು ತುಂಬ ಶಕ್ತಿಶಾಲಿ ದೇವರು ಕಣೋ, ಹರಕೆ ಮಾಡಲೇಬೇಕು, ಮಾಡು ಅಂತ ಹೇಳಿ ಇಬ್ಬರು ಕುಂಕುಮನ ಇಟ್ಟು ಹರಕೆಯನ್ನು ಸ್ಟಾರ್ಟ್ ಮಾಡ್ತಾಳೆ. ಅಮ್ಮ, ಇಷ್ಟೊಂದು ಮಾಡಬೇಕಮ್ಮ, ಆಗಲ್ಲ ನನ್ನ ಕೈಯಲ್ಲಿ ಅಂತ ಅಂದಾಗ, ಇಲ್ಲ ಕಣೋ, ಇದು ತುಂಬ ಶಕ್ತಿಶಾಲಿ ದೇವರು, ನಿನಗೆ ಯಾರ್ಯಾರು ಏನೇನು ಕಷ್ಟ ಕೊಟ್ಟಿದ್ದಾರೆ, ಮೋಸ ಮಾಡಿದ್ದಾರೆ, ಅವ್ರಿಗೆಲ್ಲನೂ ತಕ್ಕ ಪಾಠ ಕಟ್ಟಿ ಕಳಿಸ್ತಾಳೆ ಈ ದೇವರು, ಬೇಡ್ಕೋ, ತುಂಬ ಶಕ್ತಿಶಾಲಿ ದೇವರು ಇದು, ನನ್ನ ಮಾತು ಕೇಳೋ ಮನೋಜ, ನಿನಗೋಸ್ಕರ ನಾನು ಇದೆಲ್ಲ ಮಾಡ್ತಾ ಇರೋದು. ಇನ್ನು ನಿಮ್ಮ ಅಪ್ಪ ಫ್ರೆಂಡ್ ಇದ್ದಾರಲ್ಲ, ಅವರು ಭವಾನಿ, ಅವ್ರ ಮದುವೆ ದಿವಸನೂ ಒಂದಿದೆ ಅಂತಂದಾಗ, ನನ್ನ ಮೇಲೆ ಎಷ್ಟು ಆಸೆ ನಮ್ಮ ನಿನಗೆ ಅಂತಂತಾನೆ. ಹೌದು ಕಣೋ, ನಿನಗೂ ರೋಹಿಣಿಗೆ ಒಳ್ಳೇದಾಗಲಿ ಅಂತೇಳಿ ಇದೆಲ್ಲ ಮಾಡ್ತಾ ಇರೋದು ನಾನು, ದೇವರು ಒಳ್ಳೇದು ಮಾಡ್ತಾನೆ, ಬೇಡ್ಕೋ ದೇವ್ರಿಗೆ ಅಂತಂದಾಗ,
ಮನೋಜ ಅಪ್ಪ ದೇವರೇ, ನನಗೆ ಯಾರ್ಯಾರು ಮೋಸ ಮಾಡಿದ್ದಾರೆ, ಮೋಸ ಮಾಡ್ತಾರೆ, ಅವ್ರಿಗೆಲ್ಲನೂ ಒಳ್ಳೆ ಪಾಠ ಕಲಿಸಪ್ಪ ಅಂತ ಹೇಳಿ ಬೇಡ್ಕೊತಾ ಇರ್ತಾನೆ. ರೋಹಿಣಿಗೆ ತುಂಬ ಭಯ ಆಗ್ತಾ ಇರುತ್ತೆ, ಒಳಗಡೆನೇ ಏನಪ್ಪ ಹಿಂಗೆ ಬೇಡ್ಕೊತಾ ಇದ್ದಾರೆ ಅಂತ ಹೇಳಿ. ನಡೆಯೋ ಒಂದು ಸ್ವಲ್ಪ ದೂರನೇ ಇರೋದು, ಆಗೋಯ್ತು ಅಂತ ಹೇಳಿ ಶಾಂತಿನೂ ಸಹ ಅವರ ರಥನ ಪೂರ್ತಿ ಮಾಡ್ತಾಳೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಬಾಯ್ ಬಾಯ್.